ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಕೈಯಲ್ಲಿರುವಂತಹ ಟ್ಯಾನ್ ನ ರಿಮೂವ್ ಮಾಡೋಕ್ಕೆ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಸೊ ನಾನು ಸುಮಾರಷ್ಟು ಹೋಮ್ ರೆಮಿಡಿನ ಆಲ್ರೆಡಿ ತೋರಿಸಿದ್ದೀನಿ, ಅಂದರೆ ಕೈಗಳಲ್ಗ, ಕಾಲ್ಗೆ, ಹಾಗೇನೆ ಫೇಸ್ ಪ್ಯಾಕ್ಸು, ಫೇಸ್ಗೆ ಎಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ. ಸೊ ಕೈಗಳಿಗೆ ತೋರಿಸಿಲ್ಲ. ಸೊ ಕೈಗಳಲ್ಲಿ ಹೇಗೆ ಟ್ಯಾನ್ ನ ರಿಮೂವ್ ಮಾಡ್ಬೋದು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕೇವಲ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಕೈಯಲ್ಲಿರುವಂತಹ ಟ್ಯಾನ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೋದು. ಸೊ ಅದು ಹೇಗೆ, ಏನು, ಯಾವ ಪ್ರೋಸೆಸ್ ಏನು, ಯಾವಾಗ ಯೂಸ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಹೀನೋ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು 5 ರೂಪೀಸ್ ಪ್ಯಾಕೆಟ್ ಆದರೆ ಸರಿ ಹೋಗುತ್ತೆ. ನೀವು 2 ಹ್ಯಾಂಡ್ಸ್ಗೆ ಯೂಸ್ ಮಾಡ್ತಾರೋದ್ರಿಂದ ಒಂದು ಪ್ಯಾಕೆಟ್ ಫುಲ್ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಪ್ಯಾಕೆಟ್ ಫುಲ್ ತೊಗೊಳ್ಳಿ. ಸೊ ಇದನ್ನು ಯಾವಾಗ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪೂರ್ತಿಯಾಗಿ ನೋಡಿ. ನಂತರ ಇಲ್ಲಿ ಒಂದು ಹಾಫ್ ಲೆಮನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಹಾಕಿದ ತಕ್ಷಣ ಒಂಥರ ನೊರೆ ಬರುತ್ತೆ. ಸೊ ಅದರಿಂದ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಖಂಡಿತ ಆಗೋದಿಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇಟ್ ಈಸ್ ಎ ನ್ಯಾಚುರಲ್ ರೆಮಿಡಿ. ಸೊ ನೋಡ್ಬೋದು, ಇಲ್ಲಿ ಹಾಕಿದ ತಕ್ಷಣ ನಿಮಗೆ ನೊರೆ ಗೊತ್ತಾಗ್ತಾ ಇದೆಯಲ್ಲ. ಸೊ ಇದರಿಂದ ನಿಮ್ಗೆ ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ. ಸೊ ಹಾಗಾಗಿ ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಹಾಗಾಗಿ ತುಂಬಾನೇ ಟ್ಯಾನ್ ಆಗ್ತಾ ಇರುತ್ತೆ. ಇದನ್ನ ಲೆಗ್ಸ್ಗೆ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರ ಜೊತೆಗೆ ಶಾಂಪು ಯೂಸ್ ಮಾಡಿ ನೀವು ಲೆಗ್ಸ್ಗೆ ಯೂಸ್ ಮಾಡಿದ್ರೆ ಸೊ ಅದರಿಂದ ಕೂಡ ಒಳ್ಳೆ ರಿಸಲ್ಟ್ ಇರುತ್ತೆ. ಇದಕ್ಕೆ ನೀವು ಶಾಂಪು ಯೂಸ್ ಮಾಡ್ತೀನಿ ಅಂತಂದ್ರೂ ಕೂಡ ಮಾಡ್ಕೋಬಹುದು. ಸೊ ಈಗ ನೋಡ್ಬೋದು ಈ ಥರ ಹಾಕ್ತಾ ಇದೆ. ನೀವು ಬೇಕು ಅಂತಂದರೆ ಇನ್ನು ಸ್ವಲ್ಪ ಇನ್ನೂ ಕೂಡ ಯೂಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನಾನು ಒಂದೇ ಹ್ಯಾಂಡ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಒಂದು ಹಾಫ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಲ್ಲಿ 2 ಕೂಡ ಹಾಕೋತೀನಿ. ನೋಡ್ಬೋದು ಈಗ ಸಾಕಾಗಲ್ಲ ಅನಿಸ್ತು, ಇನ್ನು ಸ್ವಲ್ಪ ಆ್ಯಡ್ ಮಾಡಿ ನಾನು ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ನೊರೆ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ. ನಂತರ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಅಪ್ಲೈ ಮಾಡಿ ಮಿನಿಮಮ್ ನೀವು 20 to 30 ಮಿನಿಟ್ಸ್ ಆದರೂ ಬಿಡಬೇಕು. ಇದನ್ನು ಡೇ ಟೈಮಲ್ಲೇ ಅಪ್ಲೈ ಮಾಡಿ, ನೈಟ್ ಟೈಮ್ ಅಪ್ಲೈ ಮಾಡಿ ಮಲಗೋದು ಆ ಥರದ್ದೆಲ್ಲ ಮಾಡಬಾರ್ದು. ಯಾಕಂದರೆ ಅದು ಸ್ಟಿಕ್ಕಿಯಾಗಿ ಅನಿಸುತ್ತೆ ಕೈಗಳು. ಸೊ ಹಾಗಾಗಿ ಡ್ರೈ ಆಗುತ್ತೆ, ಆದರೂ ಸ್ಟಿಕ್ಕಿಯಾಗಿ ಅನಿಸೋದ್ರಿಂದ ನೈಟ್ ಟೈಮ್ ಅಪ್ಲೈ ಮಾಡೋದು ಬೇಡ. ಸೊ ಡೇ ಟೈಮಲ್ಲಿ ನೀವು ಫ್ರೀ ಇದ್ದಾಗ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಆದರೂ 20 to 30 ಮಿನಿಟ್ಸ್ ಆದರೂ ಬಿಡಬೇಕಾಗತ್ತೆ. ಈ ರೀತಿ ನೀಟಾಗಿ ಕೈಯಲ್ಲೇ ಅಪ್ಲೈ ಮಾಡಿ. ನೀವು ಬ್ರಷಲ್ಲಿ ಏನಾದರೂ ಅಪ್ಲೈ ಮಾಡಿದ್ರಿ ಅಂದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಬೇಕಾದ್ರೆ ಈ ಥರ ನೀಟಾಗಿ ಅಪ್ಲೈ ಮಾಡಿ ಸ್ಕ್ರಬ್ ಆದ ನಂತರ ಬೇಕಾದರೆ ನಾವು ಟೂತ್ ಬ್ರಷ್ ಇರುತ್ತಲ್ವ, ಸೊ ಟೂತ್ ಬ್ರಷಿಂದ ಅವನು ಬೇಕಾದರೆ ನೀಟಾಗಿ ಸ್ಕ್ರಬ್ಬನ್ನು ಮಾಡ್ಕೋಬೋದು. ಸೊ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡಬೇಕು. ನೀವು ಎಷ್ಟು ಸ್ಕ್ರಬ್ ಮಾಡ್ತೀನೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಸ್ಕ್ರಬ್ ಮಾಡಿ. ಇದನ್ನು ಹೇಳಿದ್ನಲ್ವ ನಾನು, ವೀಕ್ಲಿ ಒನ್ಸ್ ಇಲ್ಲಾಂದರೆ ವೀಕ್ಲಿ 2 ಸಲ ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿರಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಂತೂ ಟ್ಯಾನ್ ಆದಾಗ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತೀನಿ. ನೀವೀಗ ನೋಡ್ಬೋದು ಆಲ್ಮೋಸ್ಟ್ 20 ಮಿನಿಟ್ಸ್ ಬಿಟ್ಟಿದ್ದೀನಿ. 20 ಮಿನಿಟ್ಸು 30 ಮಿನಿಟ್ಸ್ ಬಿಟ್ಟಾದ ನಂತರ ಮತ್ತೆ ಇನ್ನೊಂದ್ಸಲಿ ನೀಟಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ. ನೀಟಾಗಿ ಎಷ್ಟು ಸ್ಕ್ರಬ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ, ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಇದನ್ನು ಖಂಡಿತ ಒಂದ್ಸಲಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಸಮ್ಮರಲ್ಲಿ ನಿಮಗೆ ಖಂಡಿತ ಇದು ವರ್ಕ್ ಆಗುತ್ತೆ. ಸೊ ಟ್ರೈ ಮಾಡಿ. ನೋಡ್ಬೋದು ನನಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಗೊತ್ತಾಗ್ತಿದೆ ಅಂತ. ಸೊ ಸ್ಕಿನ್ನಲ್ಲಾಗಿರೋವಂಥ ಟ್ಯಾನು, ಗಲೀಜು, ಡಸ್ಟ್ ಏನೆಲ್ಲ ಇರುತ್ತೆ ಸೊ ಅದೆಲ್ಲ ನೀಟಾಗಿ ಹೋಗುತ್ತೆ. ನಾನು ವಾಶ್ ಮಾಡ್ಕೊಂಬಂದು ಟಿಶ್ಯೂ ಅಲ್ಲಿ ಒರೆಸಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ರಿಸಲ್ಟ್ ಹೇಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿರಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.